ನಿಮ್ಮ ಥರ ಯೂನಿಫಾರ್ಮ್ ಹಾಕಬೇಕು, ನಿಮ್ಮ ಥರ ಕ್ಯಾಪ್ ಹಾಕಬೇಕು ಅಂದರೆ ತಮ್ಮ ಪ್ರಿಪ್ರೇಷನಲ್ಲಿ ಯಾವ 5 ಪ್ರಮುಖ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದು ಪ್ರಶ್ನೆ. ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್ ನೀವು. ಯಾಕಂದರೆ ನಾನು ಮೆಂಟ್ರಿಂಗ್ ಮಾಡ್ತಿರ್ತೇನಲ್ಲ ಸರ್, ಅವಾಗ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನೋಡಿ, ಸೊ ನಾನು ಒಂದು ವೇಳೆ ಇಂತಹ ತಪ್ಪುಗಳನ್ನು ಹೈಲೈಟ್ ಮಾಡಿ ಹೇಳಿದರೆ ಆ ಸ್ಟೂಡೆಂಟ್ಸ್ಗಳಿಗೂ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ವಿ ಅಂಥೇಳಿ ಅಂದ್ಕೊಂಡಿದ್ದೆ. ಸೊ ನೀವು ಸಹ ಅದೇ ಕ್ವಶನನ್ನು ಕೇಳಿದ್ದೀರಿ. ಸೊ ಹಾಗಾಗಿ ನಾನು 5 ತಪ್ಪುಗಳನ್ನ ಯಾವ್ದ್ಯಾವ್ದು ಮಾಡಬಾರ್ದು ಅನ್ನೋದನ್ನು ಲಿಸ್ಟ್ ಡೌನ್ ಮಾಡ್ತಾ ಇದ್ದೀನಿ ಸರ್. ಸೊ ಫಸ್ಟ್ ಥಿಂಗ್ ಈಸ್ ಲ್ಯಾಕ್ ಆಫ್ ರಿವಿಷನ್ ಸರ್. ರಿವಿಷನ್ ಮಾಡೋದಿಲ್ಲ ಸ್ಟೂಡೆಂಟ್ಸ್ಗಳು, ಆಸ್ಪಿರೆಂಟ್ಸ್ಗಳು ಹಂಗೆ ಬಂದಿದ್ದ ಬುಕ್ಸ್ಗಳನ್ನ ಓದ್ತಾ ಹೋಗ್ತಾರೆ. ನಾನು ರೀಸೆಂಟಾಗಿ ಒಂದು ಸ್ಟೂಡೆಂಟ್ ಕಾಲ್ ಮಾಡಿದ್ದೆ ಸರ್, ಅವ್ನು 2 ಇಯರ್ಸ್ನಿಂದ ಓದ್ತಾ ಇದ್ದಾನಂತೆ. ಸೊ ಎಲ್ಲ ಎಕ್ಸಾಮ್ಸ್ಗಳಲ್ಲಿ 50 to 60 ಅಷ್ಟೇ ಕ್ವಶನ್ಸ್ ಕರೆಕ್ಟ್ ಆಗ್ತಾ ಇದೆ ಅಂತ ಹೇಳ್ದ. ಅದಕ್ಕೆ ಏನು ಮಾಡ್ತಾ ಇದ್ದೀಪ 2 ಇಯರ್ಸ್ ಆಯಿತು ಅಂತ ಕೇಳಿದೆ. ಸರ್ ಅವನು ಲಿಸ್ಟ್ ಆಫ್ ಬುಕ್ಸನ್ನೇ ಹೇಳಿದ. ಹಿಸ್ಟ್ರಿಗೆ 3-4 ಬುಕ್ಸ್ ಓದಿದ್ದಾನೆ, ನೆಕ್ಸ್ಟ್ ಎಕಾನಮಿಗೆ 3-4 ಬುಕ್ಸು, ಜಿಯೋಗ್ರಫಿಗೆ 3-4 ಬುಕ್ಸು. ಸೊ ಹೀಗೆ ಬುಕ್ಸ್ಗಳನ್ನ ಓದ್ತಾನೆ ಬಂದಿದ್ದಾನೆ ಹೊರತು ಯಾವುದೇ ಒಂದು ಬುಕ್ಕನ್ನು ರಿವಿಷನ್ ಮಾಡಿಲ್ಲ ಸರ್. ಸೊ ನಮಗಿಲ್ಲಿ ಪ್ರಿಲಿಮ್ಸ್ನಲ್ಲಿ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ಸ್ನಲ್ಲಿ ಅಕ್ಯುರೇಸಿ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಅಕ್ಯುರೇಸಿ ಯಾವಾಗ ಬರ್ತದೆ ಅಂದರೆ, ನಮ್ಮ ಉತ್ತರದಲ್ಲಿ ನಿಖರತೆ ಯಾವಾಗ ಇರ್ತದೆ ಅಂದರೆ, ನಾವು ಏನು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾನಲ್ಲ ABCD ಅಂತ ಹೇಳಿ, ಈ 4ರಲ್ಲಿ ಇದೇ ರೈಟ್ ಆಪ್ಷನ್ ಅಂತ ಹೇಳುವಂಥ ಎಬಿಲಿಟಿ ಯಾವಾಗ ಬರುತ್ತದೆ ಅಂದರೆ ಮಲ್ಟಿಪಲ್ ರಿವಿಷನ್ಸನ್ನು ಮಾಡಿದಾಗ ಮಾತ್ರ ಸರ್. 4 to 5 ಟೈಮ್ಸ್ ರಿವಿಷನ್ ಬೇಕೇ ಬೇಕು ಸರ್. ಯಾವುದೇ ಬುಕ್ ಇರಲಿ, ಮಿನಿಮಮ್ 4 to 5 ಟೈಮ್ಸ್ ರಿವಿಷನ್ ಇಲ್ಲದೆ ಅದರೊಳಗಿನ ಕಂಟೆಂಟನ್ನು, ಇನ್ಫಾರ್ಮೇಷನ್ನ ವಿತ್ ಎಕ್ಯುರೇಸಿ ರಿಕಾಲ್ ಮಾಡೋದು ಕಷ್ಟ ಇದೆ ಸರ್. ಸೊ ಫಸ್ಟ್ ಮಿಸ್ಟೇಕ್ ಏನಂದರೆ ಸರ್, ಲ್ಯಾಕ್ ಆಫ್ ರಿವಿಷನ್ ಮಾಡಲಿಲ್ಲ. ಜಸ್ಟ್ ಹಂಗೆ ನೀವು 2 ವರ್ಷ 3 ವರ್ಷ 5 ವರ್ಷ ಓದಿದ್ರು ಬೇರೆ ಬುಕ್ಸ್ಗಳನ್ನು ಎಕ್ಸಾಮ್ಸು ಕ್ಲಿಯರ್ ಆಗಲ್ಲ ಸರ್. ಸೊ ಅದಕ್ಕಾಗಿ ನಂದು ಫಸ್ಟ್ ಸಜೆಷನ್ ಏನಂದರೆ ಸರ್, ಮಿನಿಮಮ್ ಸೋರ್ಸಸ್, ಮ್ಯಾಕ್ಸಿಮಮ್ ರಿವಿಷನ್. ಸೋರ್ಸಸ್ಗಳನ್ನ ಆದಷ್ಟು ಸೀಮಿತವಾಗಿ ಇಟ್ಕೊಳ್ಳೋದು ಸರ್. ಆದರೆ ಆ ಸೋರ್ಸನ್ನು ಯಾವ ರೀತಿ ಓದಬೇಕಂದ್ರೆ, ಎಕ್ಸಾಮ್ ಹಾಲ್ನಲ್ಲಿ ಕುಳಿತಾಗ ಆ ಪುಟ ನಮ್ಮ ಕಣ್ಮುಂದೆ ಬಂದು ಹೋಗಬೇಕು, ಆ ಲೆವೆಲ್ಗೆ ರಿವಿಷನ್ ಆಗಿರಬೇಕು, ಅಷ್ಟು ಬಾರಿ ರಿವಿಷನ್ ಆಗಿರಬೇಕು. ಸೊ ಪ್ರತಿ ಸಬ್ಜೆಕ್ಟ್ನ ಈ ರೀತಿ ನೀವೇನಾದರೂ ಪ್ರಿಪ್ರೇಷನ್ ಮಾಡಿದ್ರಂದರೆ ಡೆಫಿನೆಟ್ಲಿ ಐ ಕ್ಯಾನ್ ಅಶ್ಯೂರ್ ಯು ವಿಲ್ ಕ್ರ್ಯಾಕ್ ದ ಎಕ್ಸಾಮ್. ಸೊ ಈ ರೀತಿಯಾಗಿ ನಾವು ಫಸ್ಟ್ ತಪ್ಪನ್ನು ಹೈಲೈಟ್ ಮಾಡ್ಬೋದು ಸರ್. ಒಂದನೇದು ರಿವಿಷನ್ ಮಾಡದೇ ಇರೋದು. ಸೊ ಎರಡನೇದು ಏನಂದ್ರೆ ಸರ್, ರಾಂಗ್ ಸೋರ್ಸಸ್ಗಳನ್ನ ರೆಫರ್ ಮಾಡ್ತಾರೆ, ರಾಂಗ್ ಬುಕ್ಸ್ಗಳನ್ನ ಓದ್ತಾ ಹೋಗಿಬಿಡೋದು. ಯಾರೋ ಒಂದಿಷ್ಟು ಜನ ಮಾರ್ಕೆಟ್ನಲ್ಲಿ ಹೇಳಿರ್ತಾರೆ ಆ ಬುಕ್ ಓದಿ ಈ ಬುಕ್ ಓದಿ ಅಂಥೇಳಿ ಅದನ್ನೇ ಹಿಡ್ಕೊಂಡು ಕುಂತು ಬಿಡ್ತಾರೆ ಸರ್. ಅವರು ರೈಟ್ ಸೋರ್ಸನ್ನು ಚೂಸ್ ಮಾಡಿದರೆ ಟೈಮನ್ನು ಕಡಿಮೆ ಮಾಡ್ಬೋದು ಸರ್. ಈಗ ಪ್ರಿಪ್ರೇಷನ್ಗೆ 5 ಇಯರ್ಸ್ ತೊಗೊಂಡೆ, 4 ಇಯರ್ಸ್ ತೊಗೊಂಡೆ, ಹಿಂಗೆಲ್ಲ ಹೇಳ್ತಾ ಹೋಗ್ತಾರೆ ಸರ್. ಸೊ ಹಾಗಾಗಿ ರೈಟ್ ಸೋರ್ಸಸ್ನ ತೊಗೊಂಡಿವಂದರೆ ನಾವು ಈ ಪ್ರಿಪ್ರೇಷನ್ ಜರ್ನಿಯನ್ನು ಕಡಿಮೆ ಮಾಡ್ಬೋದು ಸರ್. ಸೊ ಸೋರ್ಸನ್ನು ಹೆಂಗೆ ಚೂಸ್ ಮಾಡೋದು, ಈ ಬುಕ್ ಓದ್ತಾ ಇರೋ ಬುಕ್ ಸರಿಯಾಗಿದೆಯೋ ಇಲ್ಲವೋ ಅನ್ನೋದನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು. ಸೊ ಅದು ಒಂದು ಉತ್ತಮವಾದಂತಹ ಸಜೆಷನ್ ಸರ್. ಅದು ಎಲ್ಲ ಆಸ್ಪಿರೆಂಟ್ಸ್ಗೆ ಒಂದು ಯಾವುದೋ ಬುಕ್ ಓದ್ತಾ ಇದ್ದೀನಿ ಅಂತ ಹೇಳಿರಿ, ಇದು ಸರಿಯಾಗಿದೆಯೋ ಇಲ್ಲವೋ ಅನ್ನೋದು 2 ಬೇಸಿಸ್ ಮೇಲೆ ಹೇಳ್ಬೋದು ಸರ್. ಒಂದು, ಪ್ರಿವಿಯಸ್ ಇಯರ್ ಕ್ವಶನ್ ಬ್ಯಾಂಕನ್ನು ತೆಗೆಯೋದು ಸರ್. ಕ್ವಶನ್ ಬ್ಯಾಂಕನ್ನು ತೆಗೆದು ಆ ಬುಕ್ನಲ್ಲಿ ಒಂದೇನೋ 10 ಕ್ವಶನ್ಸನ್ನು ಕೇಳಿದ್ದ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ, ಅದರಲ್ಲಿ ಆ 10ರಲ್ಲಿ ಅಟ್ಲೀಸ್ಟ್ 7ರಿಂದ 8 ಕವರ್ ಆಗಿರಲೇಬೇಕು ಸರ್. ಒಂದು ವೇಳೆ 4ರಿಂದ 5 ಕ್ವಶನ್ಸ್ ಅಷ್ಟೇ ಕವರ್ ಆಗಿದ್ವು ಅಂದರೆ ಆ ಬುಕ್ ಸರಿ ಅಲ್ಲ. ಆ ಬುಕ್ಕನ್ನು ಓದೋದ್ರಿಂದ ನಮಗೆ ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ನಾವಿಲ್ಲಿ ಎವರೇಜ್ ಸ್ಕೋರ್ ತೆಗಿಯೋದಕ್ಕೆ ಬಂದಿಲ್ಲ ಸರ್, ನಮಗಿಲ್ಲಿ ಹೈಯೆಸ್ಟ್ ಸ್ಕೋರ್ ಬೇಕಾಗಿದೆ. ಆ್ಯಂಡ್ ದ್ಯಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅಕಾಡೆಮಿಕ್ ಫೀಲ್ಡ್ ಆ್ಯಂಡ್ ದ ಕಾಂಪಿಟೇಟಿವ್ ಫೀಲ್ಡ್. ಅಕಾಡೆಮಿಕ್ ಫೀಲ್ಡ್ನಲ್ಲಿ 35 ಮಾರ್ಕ್ಸು 50 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗಿ ಹೋಗ್ತಾರೆ ಸರ್. ಬಟ್ ಆದರೆ ಇಲ್ಲಿ ಹಾಗಿಲ್ಲ, ನಾವು ವಿ ನೀಡ್ ಟು ಟಾಪ್ ದ ಎಕ್ಸಾಮ್. ಸೊ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಟಾಪ್ನಲ್ಲಿ ಬರಬೇಕಾಗಿತ್ತಂದರೆ ವಿ ಶುಡ್ ಎನ್ಶೂರ್ ದ್ಯಾಟ್ ಓಕೆ, ಸೊ ಆ ಒಂದು ಬುಕ್ನಿಂದ ಅಟ್ಲೀಸ್ಟ್ 7ರಿಂದ 8 ಕ್ವಶನ್ ಆದರೂ ಬಂದಿರಲೇಬೇಕು ಅನ್ನೋದನ್ನು ಖಚಿತಪಡಿಸಿಕೊಳ್ಳಬೇಕು ಸರ್. 10ಕ್ಕೆ 10 ಬಂದರೆ ಭಾಳ ಒಳ್ಳೆಯ ಸೋರ್ಸ್ ಸರ್ ಅದು. ಬಟ್ ಅಂತಹ ಬುಕ್ಸು ನಿಮಗೆ ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ. ಮತ್ತು ನಾನು ಇನ್ನೊಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ ಸರ್, ಯು ಶುಡ್ ನಾಟ್ ಏಮ್ ಫಾರ್ ಪರ್ಫೆಕ್ಷನ್. ಯಾವುದೇ ಒಂದು ಸಬ್ಜೆಕ್ಟ್ನ ಪರ್ಫೆಕ್ಟ್ ಮಾಡಬೇಕು ಅಂತ ಹೋಗೋದಲ್ಲ. ಸೊ ಈ ಫಾರ್ ಎಕ್ಸಾಂಪಲ್ ನಿಮ್ಮದೇ ಎನ್ವಿರಾನ್ಮೆಂಟ್ ತೊಗೊಳ್ಳಿ ಸರ್, ನೀವು ಪರ್ಫೆಕ್ಟ್ ಮಾಡ್ತಾ ಹೋದ್ರೆ ಅಂದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್, ಭಾಳಷ್ಟು ಸಮಯ ತೆಗೆದುಕೊಳ್ತದ. ಆ ಪರ್ಫೆಕ್ಟ್ ಮಾಡೋದ್ರಲ್ಲಿ ನಾವು ಉಳಿದ ಸಬ್ಜೆಕ್ಟ್ಸ್ಗಳನ್ನ ರಿವಿಷನ್ ಮಾಡಲ್ಲ ಸರ್. ಸೊ ಅದಕ್ಕಾಗಿ ನನ್ನ ಸಜೆಷನ್ ಏನಂದರೆ, ಪ್ರತಿ ಸಬ್ಜೆಕ್ಟ್ದು 80% ಸಿಲೆಬಸ್ ಕವರ್ ಆಯ್ತಂದ್ರೆ ಮುಗೀತು, ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಬೇಕು. ಸೊ ಹಂಗಂದರೆ ಆ ಒಂದು ಸಬ್ಜೆಕ್ಟ್ನಿಂದ 10 ಕ್ವಶನ್ ಕೇಳಿದಾನಂದ್ರೆ 8 ಕ್ವಶನ್ ನಿಮಗೆ ಆನ್ಸರ್ ಮಾಡೋದಕ್ಕೆ ಬಂತಂದರೆ ಇನ್ನೂ 2 ಉಳಿದ್ರೆ ಉಳಿಲಿ, ಬಿಟ್ಬಿಡಿ ಅವನ್ನ.
ಯಾಕಂದರೆ 100 ಕ್ವಶನ್ಸ್ನಲ್ಲಿ ನೆಟ್ 80 ಕ್ವಶನ್ ಕರೆಕ್ಟ್ ಆದರೆ ಐ ಕ್ಯಾನ್ ಗಿವ್ ಯು ಇನ್ ರೈಟಿಂಗ್ ಯು ವಿಲ್ ಬಿ ಇನ್ ದ ಟಾಪ್ 10. ಎನಿ ಎಕ್ಸಾಮ್, ಯಾವುದೇ ಎಕ್ಸಾಮ್ ತಗೊಳ್ಳಿ ಸರ್, CTI, PSI ಮತ್ಯಾವುದೋ ತಗೊಳ್ಳಿ, ಟಾಪ್ 10ನಲ್ಲಿನೇ ಇರ್ತೀರ. 100ಗೆ 80 ಕ್ವಶನ್ಸ್ ಕರೆಕ್ಟ್ ಆಗಬೇಕು. ಸೊ ಹಂಗಂದ್ರೆ ವಿ ಕ್ಯಾನ್ ಅಫೋರ್ಡ್ ಟು ಮೇಕ್ ಮಿಸ್ಟೇಕ್ಸ್ ಇನ್ ದ ರಿಮೈನಿಂಗ್ ಕ್ವಶನ್ಸ್. ಒಂದು 15ರಿಂದ 16 ಕ್ವಶನ್ಸ್ಗಳಲ್ಲಿ ಮಿಸ್ಟೇಕ್ಸ್ ಮಾಡಿದ್ರು ನಡೆಯುತ್ತೆ, ನಾವು ಆನ್ಸರ್ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಈ ಉಳಿದ ಕ್ವಶನ್ಸ್ಗಳು ಏನಿದಾವಲ್ಲ 80, ಸೊ ಇದರಲ್ಲಿ ಎಕ್ಯುರೇಸಿಯನ್ನು ತಂದಿವಿ ಅಂದರೆ ಆಟೋಮೆಟಿಕಲಿ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡ್ಬೋದು ಸರ್. ಮೂರನೇ ಸೂತ್ರ ಸರ್, ಮೂರನೇ ತಪ್ಪು ಏನು ಮಾಡ್ತಾರಂದರೆ ಸ್ಟೂಡೆಂಟ್ಸು ನಾಟ್ ಸಾಲ್ವಿಂಗ್ ದ PYQs ಸರ್. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡೋಂಗಿಲ್ಲ. ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ಗಳು ನಮಗೆ ಭಾಳ ರೀತಿ ಹೆಲ್ಪ್ ಮಾಡ್ತವೆ ಸರ್. ಒಂದು, ನಾವು ಓದ್ತಕ್ಕಂತಹ ಬುಕ್ಕು ಸರಿಯಾಗಿದೆ ಇಲ್ಲೋ ಅನ್ನೋದನ್ನು ಡಿಸೈಡ್ ಮಾಡ್ತವೆ, ಈಗಾಗಲೇ ಹೇಳಿದ್ನಲ್ಲ ಸರ್, ಅದು ಒಂದಾಯಿತು. ಇನ್ನೊಂದು, ಯಾವ ಟಾಪಿಕ್ಸ್ಗಳನ್ನ ಓದಬೇಕು, ಯಾವುದನ್ನು ಬಿಡಬೇಕು. ಈಗ ಒಂದು ಬುಕ್ನಲ್ಲಿ ಎಲ್ಲ ಕೊಟ್ಬಿಟ್ಟಿರ್ತಾನೆ ಸರ್. ಈಗ ಲಕ್ಷ್ಮೀಕಾಂತ್ ಅಂತೇಳಿ ತೊಗೊಂಡ್ರಂದ್ರೆ ಇಟ್ ಹ್ಯಾಸ್ 1800 ಪೇಜಸ್. ಬಟ್ ಎಲ್ಲ ಟಾಪಿಕ್ಸು ಎಲ್ಲ ಪೇಜಸ್ಗಳು ಇಂಪಾರ್ಟೆಂಟ್ ಅಲ್ಲ. ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಆಗೋದೇ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಸರ್. ಸೊ ಹಾಗಾಗಿ PYQಸನ್ನು ಸಾಲ್ವ್ ಮಾಡಬೇಕು ಸರ್. ಡೈಲಿ ಒಂದು 20ರಿಂದ 50, 20ರಿಂದ 50 ಇರಲೇಬೇಕು ಸರ್ ಒಂದು. ಸರಿ, ಬಟ್ PYQ ಸಾಲ್ವ್ ಮಾಡಬೇಕಾದ್ರೆ ಈಗ ನಮ್ಮ KPSC ವಿದ್ಯಾರ್ಥಿಗಳು, ಗ್ರೂಪ್ C, ಗ್ರೂಪ್ T ಬರೀತಕ್ಕಂಥ ವಿದ್ಯಾರ್ಥಿಗಳು, ಇವರು ನಮ್ಮ KPSC ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ರೆ ಸಾಕಾ ಅಥವಾ UPSC ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾಗತ್ತಾ ಸರ್? ಹಾಂ ಸರ್, ಅದೊಂದು ಒಳ್ಳೆಯ ಕ್ವಶನ್ ಸರ್ ಅದು. ಯಾಕಂದರೆ ಮಾರ್ಕೆಟ್ನಲ್ಲಿ ಭಾಳಷ್ಟು ಅದು ಇದು ಅಂತೇಳಿ ಪ್ರಮೋಷನ್ ಭಾಳ ಮಾಡ್ತಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾ ಇದ್ದಾನೆ ಸರ್, ಈಗ KS ಎಕ್ಸಾಮ್ ಪ್ರಿಪ್ರೇಷನ್ ಆಗ್ತಾ ಇದ್ದಾನೆ, KS ಕ್ವಶನ್ ಪೇಪರ್ ಬಿಟ್ಟು UPSC ಕ್ವಶನ್ ಪೇಪರ್ಸನ್ನು ಮಾಡ್ತಾ ಇದ್ದಾರೆ. ದಟ್ ಇಸ್ ಅ ಮಿಸ್ಟೇಕ್ ಸರ್. ಸಿ, ನಾವು PSI ಮಾಡ್ತಾ ಇದ್ದೀವಿ ಅಂದರೆ, PSI ಪ್ರಿಪೇರ್ ಆಗ್ತಾ ಇದೀವಿ ಅಂದರೆ ಮೊದಲು PSI ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮುಗಿಸ್ಬೇಕು, ನಂತರ KS, ನಂತರ IAS, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಸರ್. ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಮಾರ್ಕೆಟ್ನಲ್ಲೂ ಹಾಗೆ ಈ ರೀತಿಯಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಏನಂತೇಳಿ, ಯು ಶುಡ್ ಸಾಲ್ವ್ IAS ಕ್ವಶನ್ ಪೇಪರ್, ಕ್ವಶನ್ ಪೇಪರ್. ಸೊ ನೀವು ಈ ರೀತಿಯಾಗಿ ಹಂತವಾಗಿ ಹೋಗದೆ ಒಮ್ಮೆ IAS ಮಾಡ್ತಾ ಇದ್ದೀರ ಅಂದರೆ IAS ಕ್ವಶನ್ ಪೇಪರ್ ಜಾಸ್ತಿ ಅನಲೈಟಿಕಲ್ ಇರುತ್ತೆ ಸರ್. ಸೊ ಅಲ್ಲಿ ಫ್ಯಾಕ್ಟ್ಸ್ಗಳು ಕಡಿಮೆ. ಬಟ್ PSI ಕ್ವಶನ್ ಪೇಪರ್ ತೆಗೆದ್ರೆ ಅಂದರೆ ಗ್ರೂಪ್ C ಕ್ವಶನ್ ಪೇಪರು CTIನಲ್ಲಿ ಫ್ಯಾಕ್ಟ್ಸ್ಗಳು ಜಾಸ್ತಿ ಇದಾವೆ ಸರ್. ಇಯರ್ಸ್ಗಳ ಮೇಲೇ ಒಂದು ಕ್ವಶನ್ ಅಂತ ಹೇಳಿ ಇರುತ್ತೆ, ಹೆಸರುಗಳ ಮೇಲೇ ಒಂದು ಕ್ವಶನ್ ಅಂತ ಹೇಳಿ ಇರುತ್ತೆ. ಸೊ ಇಂಥ ಕ್ವಶನ್ಸ್ಗಳು IASನಲ್ಲಿ ಸಿಗಲ್ಲ. ನಾವು ಆ ಸ್ಟ್ಯಾಂಡರ್ಡ್ ಇಟ್ಕೊಂಡು ಪ್ರಿಪ್ರೇಷನ್ ಮಾಡಿದ್ವು ಅಂದರೆ ಈ ಎಂಥ ಫ್ಯಾಕ್ಟ್ಸ್ಗಳೆಲ್ಲ ಮಿಸ್ ಆಗಿ ಹೋಗ್ಬಿಡ್ತವೆ ಸರ್. ಸೊ ಅದಕ್ಕೋಸ್ಕರ ನನ್ನ ಸಜೆಷನ್ ಅಂದರೆ ಫಸ್ಟ್ ಯು ಪ್ರಿಪೇರ್ ಫಾರ್ PYQ ಆಫ್ PSIನ PYQಸ್ಗಳನ್ನು ಪ್ರಿಪ್ರೇಷನ್ ಮಾಡೋದು, ಅದಾದ ನಂತರ KS, ಅದಾದ ನಂತರ IASಗೆ ಹೋಗಬೇಕು ಸರ್. ಸೊ ಹಂತವಾಗಿ ಹೋಗಲಿ. ಸೊ ಸ್ಟೇಟ್ನಲ್ಲಿ ಯಾವುದೇ ಎಕ್ಸಾಮ್ ಬರಲಿ, ಒಂದು ಎಲ್ಲ ಎಕ್ಸಾಮ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು PYQ ಸಿಗುತ್ತೆ ಸರ್. ಒಂದು ಕ್ವಶನ್ ಬ್ಯಾಂಕ್ ಅಂತೇಳಿ ಸಿಗುತ್ತೆ PYQಗಳದ್ದು. ಸೊ ಅದನ್ನು ತಗೊಂಡು ಸಾಲ್ವ್ ಮಾಡ್ತಾ ಹೋಗ್ಬಿಡೋದು ಸರ್. ಸೂತ್ರ. ಹಾಂ ಸರ್, ಇನ್ನೊಂದು ಸಮಸ್ಯೆ ಏನಿದೆ ಅಂದರೆ ಸರ್, ಸ್ಟೂಡೆಂಟ್ಸ್ಗಳು ಯಾವುದೇ ಟೆಸ್ಟ್ ಸಿರೀಸನ್ನು ಜಾಯ್ನ್ ಆಗಲ್ಲ. ಅವ್ರು ಜಸ್ಟ್ ಹಂಗೆ ನನಗೆ ಇದು ಗೊತ್ತಿದೆ, ಅದು ಗೊತ್ತಿದೆ, ಆ ಟಾಪಿಕ್ ಕವರ್ ಮಾಡಿದ್ದೀನಿ, 2 ರಿವಿಷನ್ ಆಯಿತು, 3 ರಿವಿಷನ್ ಆಯಿತು, ಹಂಗೆ ಹೋಗ್ಬಿಡ್ತಿರ್ತಾರೆ. ಆದರೆ ಟೆಸ್ಟ್ ಸಿರೀಸ್ ಜಾಯ್ನ್ ಆದ್ರಂದ್ರೆ ದೇ ವಿಲ್ ಗೆಟ್ ಎಕ್ಸಾಮ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಬಿಫೋರ್ ಅಟೆಂಡಿಂಗ್ ದ ಆ್ಯಕ್ಚುಯಲ್ ಎಕ್ಸಾಮ್. ಸೊ ಅದಕ್ಕಾಗಿ ಟೆಸ್ಟ್ ಸಿರೀಸ್ ಜಾಯ್ನ್ ಆದ್ರಂದ್ರೆ ಇಟ್ ಗಿವ್ಸ್ ಅ ಲಾಟ್ ಆಫ್ ಬೆನಿಫಿಟ್ಸ್ ಸರ್. ಕೆಲವೊಂದಿಷ್ಟು ಜನ ಸರಿಯಾಗಿ ಬಬಲ್ ಮಾಡೋದಕ್ಕೆ ಕಲ್ತಿರಲ್ಲ ಸರ್. ಅವೇನು ಸರ್ಕಲ್ಸ್ ಕೊಟ್ಟಿರ್ತಾರಲ್ಲ, ಒಂದು ಸರ್ಕಲ್ ಬಬಲ್ ಮಾಡೋದಕ್ಕೆ ಒಂದು ಆನ್ಸರ್ದು ಒಂದು ಸರ್ಕಲ್ನ ಬಬಲ್ ಮಾಡೋದಕ್ಕೆ ಇಟ್ ಟೇಕ್ಸ್ ಅಟ್ ಲೀಸ್ಟ್ 2 seconds ಸರ್. 2 seconds ಅಂದರೆ ನೋಡಿ, 100 ಕ್ವಶನ್ಸು ಅಂದರೆ 200 seconds. ಮತ್ತು ಇನ್ ಬಿಟ್ವೀನ್ ನಾವು ಜಂಪ್ ಮಾಡಬೇಕು, ಈ ಕ್ವಶನಿಂದ ಈ ಕ್ವಶನ್ಗೆ, ಈ ಆನ್ಸರ್ನಿಂದ ಈ ಆನ್ಸರ್ಗೆ ಅಂತೇಳಿ. ಸೊ ಅಲ್ಲಿ ಒಂದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅಂದರೆ ಒಂದು 5 minutes ನಮಗೆ ಓವರ್ ಆಲ್ ಆಗಿ ಸರ್ಕಲ್ಸ್ಗಳನ್ನು ಬಬಲ್ ಮಾಡೋದಕ್ಕೆ OMR ಶೀಟನ್ನು ಫಿಲ್ಅಪ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಇವ್ರು ಏನು ಮಾಡ್ಕೊಂಡಿರ್ತಾರೆ, 1 hour 30 minutes ಅಂದರೆ ಫುಲ್ ಎಲ್ಲ ಬಿಡಿಸೋದಕ್ಕೆ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇದರಲ್ಲಿ ಏನು ಮಾಡಬೇಕಾಗಿದೆ, ನಾವು OMR ಶೀಟನ್ನು ಸಹ ಫಿಲ್ಅಪ್ ಮಾಡಬೇಕಾಗಿದೆ. ಸೊ ಆ ಎಕ್ಸ್ಪೀರಿಯನ್ಸ್ ಯಾವಾಗ ಸಿಗುತ್ತೆ ಅಂದರೆ ನಿಮಗೆ ಆ್ಯಕ್ಚುಲ್ ಆಗಿ ನೀವು ಈ ರೀತಿಯಾಗಿ ಒಂದು ಟೆಸ್ಟ್ ಸಿರೀಸನ್ನು ಜಾಯ್ನ್ ಆಗಿ ಅಲ್ಲಿಂದ ಅಂಥದ್ದನ್ನು ಕಲಿಬೋದು ಸರ್. ಅದು ಒಂದು. ಇನ್ನೊಂದು ಸರ್ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಯಾವುದೋ ಕ್ವಶನ್ಸನ್ನು ಸ್ಕಿಪ್ ಮಾಡಿರ್ತಾರೆ.
ನೆಕ್ಸ್ಟ್ ಕ್ವಶನ್ದ ಆನ್ಸರನ್ನು ಬೇರೆ ಕ್ವಶನ್ದ ಸರ್ಕಲ್ಗೆ ಹೋಗಿ ಬಬಲ್ ಮಾಡಿ ಬಿಡ್ತಾರೆ ಸರ್. ಇಂಥವೆಲ್ಲ ಅನ್ಕಾನ್ಶಿಯಸ್ ಮಿಸ್ಟೇಕ್ಸ್ಗಳು ಎಲ್ಲ ಯಾವಾಗ ಆಗ್ತಾವೆ ಅಂದರೆ ಯಾವುದು ಟೆಸ್ಟ್ ಸೀರೀಸ್ನ ಸಾಲ್ವ್ ಮಾಡದೆ OMR ಶೀಟ್ಸ್ಗಳನ್ನ ಇನ್ನೂ ಫಿಲ್ಅಪ್ ಮಾಡಲಿಲ್ಲ ಅಂದರೆ ಸೊ ಆವಾಗ ಇಂಥ ಮಿಸ್ಟೇಕ್ಸ್ಗಳು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ ಸರ್. ಸೊ ಇಂಥ ಮಿಸ್ಟೇಕ್ಸ್ಗಳನ್ನು ಟೆಸ್ಟ್ ಸೀರೀಸ್ನಿಂದ ಕಡಿಮೆ ಮಾಡ್ಬೋದು ಸರ್. ಇನ್ನೊಂದು ಟೆಸ್ಟ್ ಸೀರೀಸ್ನಿಂದ ನಮ್ಮದು ಸ್ಟ್ಯಾಂಡರ್ಡ್ ಆಫ್ ಪ್ರಿಪ್ರೇಷನ್ ತಿಳಿದು ಬರುತ್ತೆ ಸರ್. ಯಾವ ಹಂತದಲ್ಲಿದೆ ನಮ್ಮದು, ಎಷ್ಟು ಪ್ರೋಗ್ರೆಸ್ ಆಗಿದೆ, ಇನ್ನೂ ಏನೇನು ಕವರ್ ಮಾಡಬೇಕು, ಮತ್ತು ಕೆಲವೊಂದಿಷ್ಟು ಕ್ವಶನ್ಸ್ ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನ ಲೆಕ್ಚರ್ಸ್ಗಳು ಅಥವಾ ಫ್ಯಾಕಲ್ಟೀಸ್ಗಳು ಕ್ಲಾಸ್ನಲ್ಲಿ ಕವರ್ ಮಾಡಿರೋದಿಲ್ಲ. ಸೊ ಅಂಥವುಗಳನ್ನು ನಾವು ಈ ಟೆಸ್ಟ್ ಸೀರೀಸ್ನಿಂದ ಕಲಿತಾ ಹೋಗ್ಬೋದು. ಓಕೆ, ಸೊ ಆ ರೀತಿಯಾಗಿ ಸರ್ ಒಂದು ಟೆಸ್ಟ್ ಸೀರೀಸ್ನ ಜಾಯಿನ್ ಆಗಲಿಲ್ಲ ಅಂದರೆ ಅದು ಇನ್ನೊಂದು ಮಿಸ್ಟೇಕ್ ಸರ್. ಸೊ ಟೋಟಲ್ ಆಗಿ ನಮ್ಮ 5 ಮಿಸ್ಟೇಕ್ಸ್ ಅದು ಮತ್ತೊಮ್ಮೆ ಸಮರೈಸ್ ಮಾಡ್ತಾ ಇದ್ದೀನಿ ಸರ್. ಒಂದನೇದು ಲ್ಯಾಕ್ ಆಫ್ ರಿವಿಷನ್, ಎರಡನೇದು ತಪ್ಪಾದಂತಹ ಬುಕ್ಸ್ಗಳನ್ನು ಓದೋದು, ತಪ್ಪಾದಂಥ ಅನ್ನೋದಕ್ಕಿಂತ ರೈಟ್ಸ್ ಬುಕ್ಸ್ಗಳನ್ನು ಓದದೇ ಇರೋದು, ಮೂರನೇದು ರೀಡಿಂಗ್ ಮಲ್ಟಿಪಲ್ ಬುಕ್ಸ್. ಓಕೆ, ಸೊ ಹಾಗೆ ಒಂದೊಂದು ಸಬ್ಜೆಕ್ಟ್ಸ್ಗೆ ಸಾಕಷ್ಟು ಬುಕ್ಸ್ಗಳನ್ನ ಓದೋದು, ಅದ್ರ ಬದಲಾಗಿ ಯಾವ ರೀತಿಯಾಗಿ ಬುಕ್ಸನ್ನು ಚೂಸ್ ಮಾಡಬೇಕು ಅಂತ ಹೇಳಿದ್ದೀನಿ ಸರ್ ನಾನು. ನಾಲ್ಕನೇದು ಹಿಂದಿನ ವರ್ಷದ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡದೇ ಇರೋದು. ಓಕೆ, ಸೊ ಐದನೇದು ಒಂದು ಟೆಸ್ಟ್ ಸೀರೀಸನ್ನು ಜಾಯಿನ್ ಆಗದೇ ಇರೋದು. ಸೊ ಅದಕ್ಕಾಗಿ 5 ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಿದರೆ ದ ಚಾನ್ಸಸ್ ಆಫ್ ಗೆಟಿಂಗ್ ಸೆಲೆಕ್ಟೆಡ್ ಕ್ಯಾನ್ ಬಿ ಇನ್ಕ್ರೀಸ್ಡ್.